ಧನುರ್ರಾಶಿ ಹಳೆಯ ಸಾಲಕ್ಕೆ ಇವತ್ತು ಮುಕ್ತಿ ಎನ್ನುವಂಥದ್ದಿದೆ. ಏನಾದರೂ ಸಾಲ ಮಾಡಿದರೆ ಅದನ್ನು ತೀರಿಸ್ತಕ್ಕಂತಹ ಒಂದು ಯೋಗ್ಯತೆ, ಅರ್ಹತೆ, ಅವಕಾಶ, ಹಣದ ವ್ಯವಸ್ಥೆ ನಿಮಗೆ ಆಗ್ತಕ್ಕಂಥದ್ದು. ಮನೆಯವರು ನಿಮ್ಮಿಂದ ಏನೋ ಒಂದಷ್ಟು ಉಡುಗೊರೆಯನ್ನು ನಿರೀಕ್ಷೆ ಮಾಡ್ತಾರೆ. ಮನೆಯವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ, ಸಂತೋಷ ಆಗುವಂತಹ ರೀತಿಯಲ್ಲಿ ನೀವು ಏನನ್ನಾದರೂ ಉಡುಗೊರೆಯಾಗಿ ಕೊಡಬೇಕಾದಂಥದ್ದು. ಸ್ನೇಹಿತರ ಸಲಹೆ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಸ್ನೇಹಿತರ ಮಾತನ್ನು ಕೇಳಿದರೆ ಉದ್ಧಾರ ಆಗ್ತೀರಿ ಅಂತಕ್ಕಂಥದ್ದು ಅದು ಒಳ್ಳೆಯ ಕೆಲಸಕ್ಕೆ. ಇದು ಗಮನದಲ್ಲಿ ಇರಲಿ. ಪ್ರಯೋಜನವಾಗ್ತಕ್ಕಂತಹ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಯಾವುದರಿಂದ ಏನು ಅನುಕೂಲವಾಗುತ್ತೆ, ಉಪಯೋಗವಾಗುತ್ತೆ, ಬೇರೆಯವರಿಗೆ ಮಾದರಿಯಾಗತ್ತೆ ಅಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಆ ಕೆಲಸಗಳಲ್ಲಿ ಮುಂದುವರಿಬೇಕು ಅಂತಕ್ಕಂತಹದ್ದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯ ಸುದ್ದಿಯಿಂದ, ಒಳ್ಳೆಯ ಸಮಾಚಾರದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದಿದೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೋಸ್ಕರವಾಗಿ ಭೇಟಿಯನ್ನು ಮಾಡ್ತಕ್ಕಂತಹ ಯೋಗ ಇದೆ. ದೇವರ ದರ್ಶನ ಮನಸ್ಸಿಗೆ ಆನಂದವನ್ನು, ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸಾಮರಸ್ಯ ಮೂಡುವ ಹಾಗೆ ಭಗವದ್ ಅನುಗ್ರಹವಾಗುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ, ಸ್ವಲ್ಪ ವ್ಯತ್ಯಾಸವನ್ನು ನೋಡಬೇಕಾಗತ್ತೆ. ಉದಾರ ಸ್ವಭಾವದಿಂದ ಜನ ಪ್ರಭಾವಿತರಾಗಬಹುದು. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಏನೋ ದಾನ ಮಾಡಬೇಕು, ಬೇರೆಯವರಿಗೊಂದು ಧರ್ಮ ಮಾಡಬೇಕು, ಒಳ್ಳೆಯ ಕಾರ್ಯಕ್ಕೆ ಹಣವನ್ನು ಕೊಡಬೇಕು, ಅನ್ನದಾನ ಇತ್ಯಾದಿಗಳನ್ನು ಮಾಡಬೇಕು ಅನ್ನುವಂತಹ ಉದಾರ ಮನಸ್ಥಿತಿ, ಉದಾರ ಧಾರಾಳವಾದಂತಹ ಕೈ, ಬೇರೆಯವರ ಹೊಗಳಿಕೆಗೆ ಪಾತ್ರರಾಗ್ತೀರಿ. ಇದು ಅತಿ ಮುಖ್ಯವಾದಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕಾಗತ್ತೆ. ಇದನ್ನೆಲ್ಲ ಗಮನಿಸಿದಾಗ ನೀವು ಪ್ರತಿ ಕ್ಷಣವೂ ಕೂಡ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು ಅರ್ಥವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಕುಲದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಕುಂಭರಾಶಿ ರಾಜಕಾರಣಿಗಳಿಗೆ, ರಾಜಕೀಯ ಸಂಪರ್ಕ ಇರತಕ್ಕಂತಹ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ ಇದು. ಮನೆಗೆ ಅತಿಥಿಗಳ ಆಗಮನದಿಂದ ಒಂದಷ್ಟು ಸಂತೋಷವಾಗುತ್ತೆ, ಒಂದಷ್ಟು ವಿಚಾರಗಳಲ್ಲಿ ಬೇಸರವೂ ಆಗುತ್ತೆ. ಯಾಕೆ ಬಂದರು ಅನ್ನುವಷ್ಟರ ಮಟ್ಟಿಗೆ ಕೊನೆಯ ಹಂತದಲ್ಲಿ ಆಗುವಂತಹ ಸಾಧ್ಯತೆ. ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ನಿಮ್ಮ ನಾಯಕತ್ವದಲ್ಲಿ ನಡೀತಕ್ಕಂತಹ ಕೆಲವು ಕೆಲಸಗಳಿಂದ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು. ಪ್ರೇಮಿಗಳಿಗೆ ತಮ್ಮ ಪ್ರೇಮದ ಪ್ರೀತಿಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಕಾಣಬೇಕಾದಂತಹ ದಿವಸ. ನೀವೇ ಮಾಡಿಕೊಳ್ಳುವಂಥದ್ದು. ನೆಮ್ಮದಿಯಾಗಿ ಯಾವ ರೀತಿಯಲ್ಲಿ ಇರಬೇಕೋ ಆ ರೀತಿಯಲ್ಲಿದ್ದು ಸಮಾಜಕ್ಕೆ ಹಿತವಾಗತಕ್ಕಂತಹ ರೀತಿಯ ನಡೆ ನುಡಿಗಳನ್ನು ಇಟ್ಟುಕೊಂಡಿದ್ದರೆ ಏನೂ ಸಮಸ್ಯೆಗಳು ಆಗದಿಲ್ಲ. ಅಕ್ಕಪಕ್ಕದ ವಾತಾವರಣ ಚೆನ್ನಾಗಿರುತ್ತೆ. ಆದರೆ ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹ ಬುದ್ಧಿ ನಿಮಗೆ ಪ್ರೇರಿತವಾಗಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹೊಸದಾದಂತಹ ವ್ಯಾಪಾರ, ವ್ಯವಹಾರ, ಬೇರೆ ಇನ್ಯಾವುದೇ ಕೆಲಸಗಳನ್ನು ಈ ದಿವಸ ಮಾಡಬೇಡಿ, ಆರಂಭ ಮಾಡಬೇಡಿ ಅನ್ನುವಂಥದ್ದು. ನಿರಾಶಾದಾಯಕವಾದಂತಹ ವಿಚಾರಗಳು, ಸ್ವಲ್ಪ ಬೇಸರವಾಗುತ್ತೆ. ಯಾವುದೋ ಒಂದು ಆಶೋತ್ತರವನ್ನು ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡ್ತೀರಿ ಅಥವಾ ನಿರೀಕ್ಷೆಯಲ್ಲಿರ್ತೀರಿ, ಅದು ಹುಸಿಯಾಗಿಬಿಡುತ್ತೆ, ಸುಳ್ಳಾಗುತ್ತೆ. ಸ್ವಾಭಾವಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು. ಕೋಪ ಹೆಚ್ಚಿರ್ತಕ್ಕಂಥವ್ರಿಗೆ ಅದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕಾದಂಥದ್ದು. ಗಂಟಲಿನ ಸಮಸ್ಯೆ ಮತ್ತು ಜ್ವರಕ್ಕೆ ಅವಕಾಶಗಳಿದೆ. ಆರೋಗ್ಯದ ಬಗ್ಗೆ ತಾತ್ಸಾರ ಬೇಡ ಅನ್ನುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ಹೆಚ್ಚು ಗಮನವನ್ನು ಕೊಡದೇ ಇದ್ದಾಗ ಬೇರೆಲ್ಲ ಕೆಲಸಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ವಿರೋಧಿಗಳನ್ನು ಎದುರಿಸೋದಕ್ಕೆ ಅಸಮರ್ಥರಾಗ್ತೀರಿ. ಶತ್ರುಗಳನ್ನು ಜಯಿಸೋದಕ್ಕೆ ಕಷ್ಟ ಆಗತ್ತೆ. ವಿರೋಧಿಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡಿ ಅವರು ಜಯಶೀಲರಾಗ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಮಾನಸಿಕವಾದಂತಹ ಚಿಂತೆ ನಿಮಗೆ ಕಾಡ್ತಾ ಹೋಗುತ್ತೆ. ಎಲ್ಲ ವಿಷಯದಲ್ಲೂ ಕೂಡ ಮಾನಸಿಕವಾಗಿ ದುರ್ಬಲರಾಗ್ತೀರಿ. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.